ನಾನು ಅನಂತು ಅಂತ, ಸನ್ಯಾಸಿಪುರ, KR ತಾಲೂಕು, ಮೈಸೂರು ಜಿಲ್ಲೆ. ನೋಡಿ, ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ತಾಲೂಕು ಪಂಚಾಯತಿ ಸದಸ್ಯ, ಜಿಲ್ಲಾ ಪಂಚಾಯತ್ ಸದಸ್ಯರು, MLA MP ಎಲ್ಲ ಕೇಳ್ಕೊಳ್ಳೋದಿಷ್ಟೇ. ಜೊತೆಗೆ ಅಧಿಕಾರಿ ವರ್ಗದವ್ರನ್ನೂ ನಾನು ಕೇಳ್ಕೊತಾ ಇದ್ದೀನಿ, ದಯಮಾಡಿ ಪ್ರತಿ ಗ್ರಾಮದಲ್ಲೂ, ಪ್ರತಿ ಹಳ್ಳಿಲೂ, ಪ್ರತಿ ನಗರ ಪ್ರದೇಶದಲ್ಲೂ ಈ ಮಳೆ ನೀರಿನ ಸಂಗ್ರಹ ಕೇಂದ್ರಗಳನ್ನು ತೆರೆಯಿರಿ. ದೊಡ್ಡ ದೊಡ್ಡ ತೊಟ್ಟಿ ಥರ ತೆಗೆದುಬಿಟ್ಟು ಅದರಲ್ಲಿ ಸುಮಾರು ಕ್ಯೂಸೆಕ್ಸ್ ನೀರನ್ನೆಲ್ಲವ, ಸುಮಾರು ಅಡಿ ನೀರುಗಳನ್ನೆಲ್ಲವ ಸಂಗ್ರಹ ಮಾಡಿದ್ರೆ ಈ ಪ್ರವಾಹ ಭೀತಿಗಳನ್ನು ನಾವು ತಡೆಗಟ್ಟಬೋದು. ಪ್ರತಿ ಗ್ರಾಮದಲ್ಲೂ, ಪ್ರತಿ ಹಳ್ಳಿನಲ್ಲೂ ಅರ್ಧ ಎಕರೆ, ಒಂದೊಂದು ಎಕರೆ ಪ್ರದೇಶದಲ್ಲಿ ಇಂಥ ಮಳೆ ನೀರಿನ ಸಂಗ್ರಹ ಕೇಂದ್ರಗಳನ್ನು ತೆರೆದ್ರೆ ಇಂಥ ಪ್ರವಾಹಗಳನ್ನು ತಡಿಬೋದು. ಹಾಗೂ ನದಿಗಳಿಗೆ ಹರಿದು ಹೋಗುವ ನೀರನ್ನು ನಾವು ಈ ಥರ ತಡೆಗಟ್ಟರೆ ನಮ್ಮ ಬೇಸಿಗೆ ಸಮಯದಲ್ಲಿ ನೀರಿನ ಅಭಾವ ಇದ್ದಾಗ ಅದನ್ನು ಜಾನುವಾರುಗಳು ಉಪಯೋಗಿಸ್ಕೋಬೋದು. ದಯಮಾಡಿ ಎಲ್ಲ ಜನಪ್ರತಿನಿಧಿಗಳು ಈ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಪ್ರತಿ ಗ್ರಾಮದಲ್ಲೂ ಮಳೆ ನೀರು ಎಲ್ಲಿ ಹೆಚ್ಚಾಗಿ ಹರಿದೋಯ್ತದೆ ಅದನ್ನು ಮಳೆ ನೀರಿನ ಸಂಗ್ರಹ ಕೇಂದ್ರ, ಮೊದಲು ಕೆರೆ ಕಟ್ಟೆಗಳು ಅಂತ ಇದು ಮಾಡ್ತಿದ್ವಲ್ಲ, ಅದನ್ನು ವೈಜ್ಞಾನಿಕವಾಗಿ ಮಳೆ ನೀರಿನ ಸಂಗ್ರಹ ಕೇಂದ್ರ ಅಂದ್ಬಿಟ್ಟು ಒಂದು ಅರ್ಧ ಎಕರೆ, 1 ಎಕರೆ ದೊಡ್ಡ ಗುಂಡಿಗಳನ್ನು ಮಾಡಿ ಅದರಲ್ಲಿ ಸಂಗ್ರಹ ಮಾಡ್ಕೊಳ್ಳೋದು. ಇದರಿಂದ ಪ್ರವಾಹ ಭೀತಿಗಳು ತಡೆಗಟ್ಬೋದು. ನೀರಿನಿಂದ ಆಗುವ ಅನಾಹುತಗಳನ್ನು, ಜಾನುವಾರುಗಳನ್ನ ಸಾವು ನೋವುಗಳನ್ನು ತಡೆಗಟ್ಬೋದು. ಮನೆ ಬೀಳೋದನ್ನೆಲ್ಲ ತಡೆಗಟ್ಬೋದು. ಮತ್ತು ಈ ನದಿಗಳು ಪ್ರವಾಹ ಹರಿದೋಗ್ತದಲ್ಲ, ಅದನ್ನು ಸಹ ನಾವು ತಡೆದುಕೊಟ್ಟು ಈ ಮೂಲಕ ನಿಮಗೆ ದಯಮಾಡಿ ಈ ಯೋಜನೆಯನ್ನು ಅತಿ ಶೀಘ್ರದಲ್ಲಿ ಹಮ್ಮಿಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.